ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕ್ಲೈಮರ್ ಹಾಕ್ಬಿಡ್ತೀನಿ, ಇದು ಚಿಕ್ಕ ಮಕ್ಕಳಿಗೆ ಮಾತ್ರ ಆಯಿತಾ. ನನಗೆ ಏನು ಗೊತ್ತಿಲ್ಲ, ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂಥವರಿಗೆ, ನಾನೆಲ್ಲ ಕಲ್ತಿದ್ದೀನಿ ಅಂತ ಹೇಳೋರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಇಲ್ಲ ನನಗೆ ನೇಚರ್ನ ಬರೀ ದುಡ್ಡಲ್ಲಿ ನೋಡಬೇಕು, ಮರಕ್ಕೊಂದು ದುಡ್ಡು ಕಟ್ಟೋದು, ಇಲ್ಲ ಪ್ರಾಣಿಗಳ ಪಕ್ಷಿಗಳಿಗೆ ಒಂದು ದುಡ್ಡು ಕೊಟ್ಟೋದು, ಈ ಥರ ಒಂದು ಮೈಂಡ್ಸೆಟ್ಲಿದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ. ಆಮೇಲೆ ನಿಮಗಿದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಬೇಗ ಸ್ಕಿಪ್ ಮಾಡಿಬಿಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ. ಎಸ್, ನಾನಿವತ್ತು ಬಂದಿರುವಂಥ ಜಾಗ ಅಂದರೆ ಒಂದು ಬ್ಯೂಟಿಫುಲ್ ಪ್ಲೇಸು. ಇಲ್ಲಿ ಒಂದು ಮರ ಇದೆ. ಈ ಮರಕ್ಕೆ ಆಲ್ಮೋಸ್ಟ್ 900 ವರ್ಷ ಅದಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ನನ್ನ ಲೈಫಲ್ಲಿ ನೋಡಿಲ್ಲ ಈ ಥರ ಒಂದು ಸಂಪಿಗೆ ಮರ. ಸೊ ಇದು ನೋಡುವಾಗ ನನಗೆ ಫಸ್ಟ್ ನೀವು ನೋಡಿಬಿಡಿ, ಮರ ಒಂದು ಸತಿ ನೋಡಿಬಿಡಿ. ಒಂದು ಮನುಷ್ಯನಿಗೆ 150 ವರ್ಷ ತನಕ ಬದುಕ್ಬೋದು, ಆದರೆ 150 ವರ್ಷ ಬದುಕಲ್ಲ. ಒಂದು ಮರಕ್ಕೂ ಇಷ್ಟು ವರ್ಷ ಬದುಕ್ಬೋದು, ಆದರೆ ನಾವು ಅದನ್ನ ಬದುಕೋಕ್ಕೆ ಬಿಡಲ್ಲ. ಸೊ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿ ಆರ್ ಇಯರ್. ನಾವು ಯಾರೂ ಬಂದು ಈ ಒಂದು ಪ್ರಪಂಚನ ನಾವು ಪರ್ಚೇಸ್ ಮಾಡಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ RTC CRC, ಇದೆಲ್ಲ ಮನುಷ್ಯ ಮಾಡಿರೋದು. ಬಟ್ ನಾವು ಈಗ ಬರಬೇಕಾದ್ರೆ ಕೆಲವು ಎಸ್ಟೇಟು ಅಷ್ಟು ದೊಡ್ಡ ದೊಡ್ಡ ಮರಗಳನ್ನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಹೇಳಿದರೆ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಆಡ್ಕೊಂಡು ಹೋಗ್ತಾ ಇದೆ. ಇನ್ನೊಂದು ಕೆಲವು ಕಡೆ ಫುಲ್ ಕಡ್ದು ಫುಲ್ ಪ್ಲಾಂಟೇಶನ್ ಅಂತ ಮಾಡಿದ್ದೀವಿ. ಬಟ್ ಎಂಡ್ ಆಫ್ ಇಟ್ ವಾಟ್ ಆರ್ ವಿ ಡೂಯಿಂಗ್ ಅಂತ. ಸೊ ಈ ಒಂದು ಮರ ನಾವಿಲ್ಲಿ ನಿಂತಾಗ, ಅದನ್ನ ಮುಟ್ಟಿದಾಗ, ಅಲ್ಲಿ ಸಿಲ್ವೋ ಥೆರಪಿ ಮಾಡಿದಾಗ ಸಿಗುವಂಥ ವೈಬ್ರೇಷನ್ನು ತುಂಬ ಪವರ್ಫುಲ್ಲಾಗಿದೆ. ಈ ಥರ ಪ್ರಪಂಚ ನಾವು ಕ್ರಿಯೇಟ್ ಮಾಡಬೇಕು. ಅವತಾರ್ ಮೂವಿ ನಾವೆಲ್ಲ ನೋಡಿರ್ಬೋದು, ಒಂದು ಜಾಗಕ್ಕೆ ಹೋಗಿ ಒಂದು ಮನುಷ್ಯ ಹೋದ್ಮೇಲೆ ಅದು ಹೆಂಗೆ ಡೆಸ್ಟ್ರಾಯ್ ಆಗುತ್ತೆ ಅಂತ. ಅದೇ ಥರ ಈ ಒಂದು ಜಾಗದಲ್ಲೂ ಈ ಒಂದು ಮರನ ಯಾಕೆ ಟಚ್ ಮಾಡಿಲ್ಲ ಅಂತ ಹೇಳಿದ್ರೆ ಭಯ, ಏನೋ ದೇವರಿದ್ದಾರೆ ಅಂತ. ದೇವರು ಒಳಗಡೆ ಇಲ್ಲ, ದೇವರು ಇರೋದು ಇಲ್ಲಿ ಆಯಿತಾ. ಅದು ನಾವು ಮನುಷ್ಯರು ಕ್ರಿಯೇಟ್ ಮಾಡಿದ್ದೀವಿ, ಅದಕ್ಕೊಂದು ಪವರ್ ಅಂತ ಇದೆ. ಬಟ್ ಇಲ್ಲಿ ಇದ್ರೊಳಗಡೆ ದೇವರು ಇರೋದು. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಬನ್ನಿ ನೋಡ್ಕೊಂಡು ಬರುವ. ಆ್ಯಂಡ್ ಇಲ್ಲಿ ನಮ್ಮ ಟೀಮ್ ಅವರೆಲ್ಲ ಇದ್ದಾರೆ. ಟೀಮ್ ಅವರು ಹಾಯ್. ಇವರೆಲ್ಲ ಈಗ ಮರ ನೋಡೋಕೆ ಬಂದಿರೋದು ಅಲ್ವಾ. ಬಾ ವಿಯಾನ್, ನೋಡಿ ಎಷ್ಟು ಅವತಾರ್ ಮೂವಿಯಲ್ಲಿ ನೀವು ನೋಡಿರ್ಬೋದು ಅದೇ ಥರ ಒಂದು ಮರ ಕಾಣಿಸುತ್ತೆ ನೋಡಿ. ಕ್ಯಾಮರಾಮ್ಯಾನ್ ಈಗ ಇಲ್ಲಿಂದ ಹಿಂಗೆ ಹೋಗ್ತಾರೆ, ನಿಮಗೆ ಅವತಾರ್ ತೋರಿಸ್ತಾರೆ. ಎಸ್, ಸಿಲ್ವೋ ಥೆರಪಿ. ಮೊನ್ನೆ ರೀಸೆಂಟಾಗಿ ಒಬ್ಬರು ಹೇಳಿದ್ರು, ಅವರ ಮಗಳಿಗೆ ಏನೋ ಒಂದು ಆಪ್ರೇಷನ್ ಅಂತ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರಂತೆ, ಏನೋ ಬೋನ್ ಸರ್ಜರಿ ಏನೋ ಒಂದು. ಸೊ ಯಾವಾಗ ಒಂದು ಸಿಲ್ವೋ ಥೆರಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಂಪ್ಲೀಟ್ ಹೀಲ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಇಲ್ಲಾಂದರೆ ಇವಾಗ ಅದು ಇಟ್ಸ್ ಲೈಕ್ ಶಿ ಈಸ್ ನಾಟ್ ಫೀಲಿಂಗ್ ದ ಪೇಯ್ನ್ ಅಂತ. ಆಮೇಲೆ ನಮ್ಮಲ್ಲಿ ತುಂಬ ಸ್ಟೋರೀಸ್ ಇದೆ ಮೆಡಿಕೇಷನ್ಗೆ ಇಲ್ಲಿ ಹೋಗೋದೇ ಹೀಲ್ ಆದಂಥವ್ರು. ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನೇಚರ್ ಈಸ್ ದ ಬಿಗ್ಗೆಸ್ಟ್ ಹೀಲರ್ ಇನ್ ಯೋರ್ ಲೈಫ್. ಸೊ ಇಲ್ಲಿ ನೋಡಿ ವಿಯಾನ್ ನೋಡಿ ಎಷ್ಟು ನೋಡಿ ಹೇಗಿದೆ ಗೋಡೆ. ವಿಯಾನ್ ಅದು ತೋರಿಸ್ಕೊಡು ವಿಯಾನ್, ಹೋಗಿ ಒಂದು ಹಗ್ಗು ಕೊಡು ಮರಕ್ಕೆ. ಮಗು ನೀನು ಮಗು ಅಲ್ಲ ನೀನು. ಓ ಮರ ಬ್ಲೆಸ್ ಮಾಡ್ತಾ ಇದೆ, ಜಾಸ್ತಿ ರಿಯಾಕ್ಟ್ ಹೌದಾ. ಏ ನೋಡಿ ಇಲ್ಲಿ ನಿಂಗೆ. ಓ ಗಿಫ್ಟ್ ಮೈ ಗಾಡ್, ಇಟ್ಕೋ. ಸೂಪರ್ ಇದೆ. 3 ಗಿಫ್ಟು ಮೈ ಗಾಡ್ ಒಟ್ಟಿಗೆ ಬಿದ್ದಿದ್ದಲ್ಲ. ಥ್ಯಾಂಕ್ ಯು ನೀ ಅಲ್ಲಿ ಹೋಗು. ಥ್ಯಾಂಕ್ ಯು ಹೇಳ್ಬಿಡು. ಥ್ಯಾಂಕ್ ಯು ಹೇಳು. ಹಾಂ ಥ್ಯಾಂಕ್ ಯು. ಅಲ್ಲಿ ಸ್ವಾಮಿ ಮಾಡಿ ಬಾ. ಎಸ್, 3 ಗಿಫ್ಟ್ ಬಂತು. ಅಲ್ಲೊಂದು ವಿಯನ್ ಇದೊಂದು ಬರ್ಡೇ ಗಿಫ್ಟ್, ನಿಮಗೆ ಬರ್ಡೇ ಗಿಫ್ಟು. ಎಲ್ಲರೂ ಮಕ್ಕಳಿಗೆ ಬರ್ಡೇ ಅಂತ ಹೇಳಿದ್ರೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ತುಂಬ ಫ್ಯಾನ್ಸಿಯಾಗಿ ಖರ್ಚು ಮಾಡ್ತಾರೆ. ನಾನು ನನ್ನ ಮಗನ ಕರ್ಕೊಂಡು ನೇಚರ್ ಹತ್ರ ಬಂದಿದ್ದೀನಿ ಆ್ಯಂಡ್ ಈಸ್ ಎಂಜಾಯಿಂಗ್. ಕೋಕ್ 4 ಒಟ್ಟಿಗೆ ಬಿದ್ದಿದ್ದು. ಓಕೆ, ಫೈನಲಿ ಈ ಮರದಿಂದ ಏನು ಕಲಿಬೋದು ನೋಡಿ. ಇಲ್ಲಿ ಎಲ್ಲ ನೇಚರ್ ಪ್ರೊನರ್ಸು ಕೈ ಎತ್ತಿ ಎಲ್ಲರೂ. ನೇಚರ್. ಎಸ್ ನೋಡಿ, ಎಲ್ಲ ನೇಚರ್ ಪ್ರೊನರ್ಸು. ಈ ಮರದ್ದು ಒಂದು ದೊಡ್ಡ ಸೀಕ್ರೆಟ್ ಹೇಳ್ಬಿಡ್ತೀನಿ. ದೊಡ್ಡ ಸೀಕ್ರೆಟು, ನಾನು ಈ ಕಡೆ ಬರ್ತೀನಿ. ಓಕೆ, ಇದು ನಿಮಗೂ ಕೂಡ ಸಂಬಂಧಪಡುತ್ತೆ. ಯಾವಾಗ ಒಂದು ಮರ ನಿಮಗೆ ಈ ನೆಲದ ಮೇಲೆ ಅಷ್ಟು ದೊಡ್ಡದಾಗಿ ಬೆಳೆದಿದೆಯಲ್ಲ, ಅದರೊಟ್ಟಿಗೆ ಅದು ತುಂಬ ಮ್ಯಾಜಿಕಲ್ ಆಗಿ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಎಷ್ಟು ದೊಡ್ಡದಾಗಿ ಬೆಳೆದಿದೆಯೋ ಅದೇ ಥರ ಅದರ ಒಂದು ರೂಟ್
ಅಷ್ಟೇ ಆಳಕ್ಕೆ ಹೋಗ್ತಾ ಇದೆ. ಸೊ ಇದರಿಂದ ನಾವು ಏನು ಕಲಿಬೋದು ಈ ಮರದಿಂದ ಅಂತ ಹೇಳಿದ್ರೆ, ನೀವು ಎಷ್ಟೇ ಎತ್ತರಕ್ಕೆ ಬೆಳೀರಿ, ಎಷ್ಟೇ ದೊಡ್ಡದಾಗಿ ಬೆಳೀರಿ, ಎಷ್ಟೇ ಗಿಫ್ಟು ಎಷ್ಟೇ ಹೆಸರು ಮಾಡಿ, ಬಟ್ ನಿಮ್ಮ ರೂಟ್ ಇದೆಯಲ್ಲ ಅದು ತುಂಬ ಆಳ, ಹಂಬಲ್, ಒಳಗಡೆ ಹೋಗ್ತಾ ಇರಬೇಕು. ದಟ್ ಈಸ್ ದ ಪವರ್ ಆಫ್ ಮದರ್ ನೇಚರ್. ನಾವು ಪ್ರತಿಯೊಂದು ಜಾಗದಲ್ಲೂ ಪಾಠ ಕಲಿಬೋದು. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಸಿಲ್ವೋಥೆರಪಿ ಮಾತ್ರ ಡೂ ಇಟ್ ವಿತ್ ಅ ಲಾಟ್ ಆಫ್ ಇಂಟೆನ್ಷನ್. ಇನ್ ಕೇಸ್ ನಿಮಗೇನಾದ್ರು ಕೊಡಗಿಗೆ ಬಂದುಬಿಟ್ಟು ಅಲ್ಲೂ ಸಿಲ್ವೋಥೆರಪಿ ನಿಮಗೆ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಟೀಮ್ ಅವರು ಇದ್ದಾರೆ, ನಾವೆಲ್ಲ ಇದ್ದೀವಿ. ನಿಮಗೆ ಹೀಲಿಂಗ್ ಕೂಡ ಆಗುತ್ತೆ. ಸ್ಟ್ರೆಸ್ಸು, ಕ್ಯಾನ್ಸರ್ ಕೂಡ ಇಫ್ ಇಟ್ ಈಸ್ ಇನ್ ದ ಇನಿಷಿಯಲ್ ಸ್ಟೇಜಸ್ ಇಟ್ ಕ್ಯಾನ್ ಬಿ ಹೀಲ್ಡ್. ಹಾರ್ಟ್ ಪ್ರಾಬ್ಲಮ್ಮು, ಡಯಾಬಿಟಿಕ್ಕು, ಎನಿಥಿಂಗ್ ಕ್ಯಾನ್ ಬಿ ಹೀಲ್ಡ್ ಇನ್ ಮದರ್ ನೇಚರು. ಬಟ್ ಲೈಫಲ್ಲಿ ಎಂಡ್ ಪಾಯಿಂಟಲ್ಲಿ ಬರಬೇಡಿ. ವೆನ್ ಯು ರಿಯಲಿ ವಾಂಟ್ ಟು ಟೇಕ್ ಅ ಬ್ರೇಕ್ ಆ್ಯಂಡ್ ಕಮ್, ಯು ಜಸ್ಟ್ ಕಮ್. ಅದರ್ವೈಸ್ ಲಾಸ್ಟ್ ಮಿನಿಟಲ್ಲಿ ಎಲ್ಲೋದ್ರೂ ಪೀಪಲ್ ವಿಲ್ ಎಕ್ಸ್ಪ್ಲಾಯ್ಟ್ ಯು ಆ್ಯಂಡ್ ಮೇಕ್ ಲಾಟ್ ಆಫ್ ಮನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಲ್ಲರೂ ಮುಳುಗೋಗ್ಬಿಟ್ಟಿದ್ದಾರೆ. ನನಗೆ ಹುಚ್ಚು ಅಂತ ಯಾರಾದರೂ ಅಂದ್ಕೊಂಡ್ರೆ, ಎಸ್, ಐ ಆಮ್ ಅ ಮ್ಯಾಡ್, ಐ ವಿಲ್ ಮೇಕ್ ಅ ಡಿಫ್ರೆನ್ಸ್ ಆ್ಯಂಡ್ ಐ ವಾಂಟ್ ಯುವರ್ ಸಪೋರ್ಟ್ ಟು ಮೇಕ್ ಅ ಡಿಫ್ರೆನ್ಸ್. ಲವ್ ಯು ಸೋ ಮಚ್. ಎಂಡ್ ಆಫ್ ಇಟ್ ನನಗೆ ಕೆಲವರು ನೆಗೆಟಿವ್ ಕಮೆಂಟ್ ಹಾಕಿದ್ದೀರಲ್ಲ, ನೀವೇ ನನಗೆ ತುಂಬ ಸಪೋರ್ಟ್ ಮಾಡ್ತೀರಾ ಫೈನಲಿ. ಬಿಕಾಸ್ ನಾನು ಯಾವಾಗ ಗೊತ್ತಾ ನಿಮಗೆ ನೆನಪಾಗ್ತೀನಿ, ತುಂಬ ಸೌಂಡು ಪಾರ್ಟಿ ಅಲ್ಲಿ ಎಲ್ಲ ಇದ್ದಾಗ ನಾನು ನಿಮಗೆ ನೆನಪಾಗಲ್ಲ. ನೀವು ನೈಟು ಹೋಗಿ ಮಲ್ಗಕ್ಕೆ ಹೋಗಿ ಇನ್ನೇನು ಮಲಗಬೇಕು ಅಂತೇಳಿ ಒಂದು ಆ ಪೀಸ್ ಆಫ್ ಮೈಂಡಿಗೆ ಹೋಗುವಾಗ ಆಗ ನಾನು ಬರ್ತೀನಿ. ಬಂದುಬಿಟ್ಟು ನೋಡು ಇವಾಗ ನೀನು ಒಬ್ಬನೇ ಇದೆಯಲ್ಲ, ಯು ಆರ್ ಇಯರ್ ಟು ಪ್ರೊಟೆಕ್ಟ್ ಮದರ್ ಅರ್ತ್ ಅಂತ ನೆನಪಿಸ್ತೀನಿ. ಅದೇ ನನ್ನ ಉದ್ದೇಶ, ನನ್ನ ಮಗಂದು ಉದ್ದೇಶ ಅದೇ ಅಷ್ಟೇ. ಆಮೇಲೆ ಯಾರಾದರೂ ನನ್ನ ಸ್ಟೋರಿ ನೋಡಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ವಾಚ್ ಅವರ್ ಪಾಡ್ಕಾಸ್ಟ್ ಎಲ್ಲ ನೋಡ್ಬೋದು. ವೈ ಐ ಆಮ್ ಆನ್ ದಿಸ್ ಮ್ಯಾಡ್ನೆಸ್ ಅಂತ. ಎಲ್ಲ ಲಕ್ಸುರಿ ನೋಡಿ, ಎಲ್ಲ ಪ್ರಪಂಚ ಎಲ್ಲ ದೇಶ ಎಲ್ಲ ಸುತ್ತಿ ಆಮೇಲೆ ನನಗೆ ರಿಯಲೈಸ್ ಆಗಿದ್ದು ಲೈಫ್ ಈಸ್ ನಥಿಂಗ್ ಬಟ್ ಓನ್ಲಿ ಪರ್ಪಸ್. ನೀವು ಕೂಡ ಇಷ್ಟೇ ಎತ್ತರಕ್ಕೆ ಬೆಳೀರಿ, ಇಷ್ಟೇ ಚೆನ್ನಾಗಿ ಲೈಫ್ ಲೀಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್. Get